ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಗುಣಸ್ವಭಾವಗಳ ಬಗ್ಗೆ ಅಧ್ಯಯನ ಮಾಡಿ ಆತನಂತೆಯೇ ಆಗಿರಿ. ಈ ದಿನದ ದೇವರ ವಾಕ್ಯ: ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನೂ ಧನವನ್ನು ಕೂಡ ಸೇವಿಸಲಾರಿರಿ. ಮತ್ತಾಯ 6ನೇ ಅಧ್ಯಾಯ 24ನೇ ವಚನ. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದ ಉಗುರು ಬೆಚ್ಚಗಿನ ಅರೆ ಹೃದಯದ ಕ್ರೈಸ್ತರು ದೇವರ ಮಹಿಮೆಯನ್ನು ಮೊಬ್ಬುಗೊಳಿಸಲು ಮರೆಮಾಡಲು ಪ್ರಯತ್ನಿಸುತ್ತಾರೆ. ಧರ್ಮನಿಷ್ಠೆಯನ್ನು ತಪ್ಪಾಗಿ ಅರ್ಥೈಸುತ್ತಾರೆ ಮತ್ತು ನಿಜವಾದ ದೇವಭಕ್ತಿಯು ಏನನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ಮಾನವರು ತಪ್ಪಾದ ವಿಚಾರಗಳನ್ನು ಸ್ವೀಕರಿಸುವಂತೆ ಮಾಡುತ್ತಾರೆ. ತಪ್ಪಾಗಿ ಬೋಧಿಸುವ ಇಂತಹ ಬೋಧಕರೇ ಹೀಗೆ ಮಾಡುವಾಗ ನಾವು ಕ್ರೈಸ್ತರಾಗಿದ್ದು ಸಹ ನಮ್ಮದೇ ಆದ ಅಭಿರುಚಿಗಳಿಗೆ ತಕ್ಕಂತೆ ನಮ್ಮ ದೇಹಗಳನ್ನು ಸಂತೋಷಗೊಳಿಸಬಹುದು ಎಂದು ಇತರರು ಭಾವಿಸುತ್ತಾರೆ. ನೀವು ದೇವರನ್ನೂ ಸೇವಿಸಿ ಸ್ವಾರ್ಥವನ್ನು ಪ್ರೀತಿಸಬಹುದು, ದೇವರನ್ನೂ ಧನವನ್ನು ಸೇವಿಸಬಹುದು ಎಂಬ ಧ್ಯೇಯವಾಕ್ಯವನ್ನು ಕ್ರೈಸ್ತರೆಂದು ಹೇಳಿಕೊಳ್ಳುವ ಅನೇಕರು ತಮ್ಮ ಧ್ವಜದಲ್ಲಿ ಹಾಕಿಕೊಳ್ಳುತ್ತಾರೆ. ಅವರು ತಮ್ಮನ್ನು ತಾವು ಬುದ್ಧಿವಂತ ಕನ್ನಿಕೆಯರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರ ದೀಪಗಳಲ್ಲಿ ಮತ್ತು ಅವರ ಪಾತ್ರೆಗಳಲ್ಲಿ ಕೃಪೆಯೆಂಬ ಎಣ್ಣೆಯೂ ಇಲ್ಲದಿರುವ ಕಾರಣ ಅವರು ದೇವರ ಮಹಿಮೆಗೆ ಮತ್ತು ಮನುಷ್ಯರ ರಕ್ಷಣೆಗೆ ಬೆಳಕನ್ನು ಪಸರಿಸುವುದಿಲ್ಲ. ಮಾಡಲು ಅಸಾಧ್ಯವೆಂದು ಲೋಕರಕ್ಷಕನು ಹೇಳಿದ್ದನ್ನು ಮಾಡಲು ಅವರು ಪ್ರಯತ್ನಿಸುತ್ತಾರೆ. ನೀವು ದೇವರನ್ನೂ ಧನವನ್ನು ಕೂಡ ಸೇವಿಸಲಾರಿರಿ ಎಂದು ಕ್ರಿಸ್ತನು ಹೇಳಿದ್ದಾನೆ. ಕ್ರೈಸ್ತರೆಂದು ಹೇಳಿಕೊಂಡು ಕ್ರಿಸ್ತನನ್ನು ಹಿಂಬಾಲಿಸದವರು ಆತನ ಮಾತುಗಳನ್ನು ತಿರಸ್ಕರಿಸುತ್ತಾರೆ, ನಿಷ್ಪ್ರಯೋಜಕಗೊಳಿಸುತ್ತಾರೆ ಮತ್ತು ರಕ್ಷಣೆಯ ಯೋಜನೆಯನ್ನು ಅವರು ಖಂಡಿಸುತ್ತಾರೆ, ಮಬ್ಬುಗೊಳಿಸುತ್ತಾರೆ. ಅವರು ತಮ್ಮ ಸ್ವಾರ್ಥ ಮನೋಭಾವ ಮತ್ತು ನಡವಳಿಕೆಯಿಂದ ಯೇಸುವೆ, ಮನುಷ್ಯನು ದೇವರನ್ನು ಧನವನ್ನು ಸೇವಿಸಬಹುದು ಎಂದು ನಾವು ನಮ್ಮ ದಿನದಲ್ಲಿ ಅರ್ಥ ಮಾಡಿಕೊಂಡಿರುವಂತೆ ನೀನು ನಿನ್ನ ದಿನದಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಎಂದು ತಮ್ಮದೇ ಆದ ಚಿಂತನೆಯನ್ನು ಯೇಸುವಿಗೆ ಹೇಳುತ್ತಾರೆ. ಇಂತಹ ಧರ್ಮ ಪ್ರಚಾರಕರು ದೇವರಾಜ್ಞೆಯನ್ನು ಪಾಲಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಅದನ್ನು ಪಾಲಿಸುವುದೇ ಇಲ್ಲ. ಅಯ್ಯೋ, ನಿಜವಾದ ಮಾನವತ್ವದ ಮಾನದಂಡವು ಮನುಷ್ಯರ ಕೈಯಲ್ಲಿ ಇದ್ದಿದ್ದರೆ ಏನಾಗುತ್ತಿತ್ತು ಅಲ್ಲವೇ? ದೇವರು ತನ್ನದೇ ಆದ ಮಾನದಂಡವನ್ನು, ಅಂದರೆ ದೇವರ ಆಜ್ಞೆಗಳು ಮತ್ತು ಯೇಸುವಿನ ಮೇಲಣ ನಂಬಿಕೆಯನ್ನು ಎತ್ತಿ ಹಿಡಿದಿದ್ದಾನೆ ಮತ್ತು ದೇವರಿಗೆ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಆತನನ್ನೇ ಹಿಂಬಾಲಿಸುವ ಭಾವಗಳೆಂದರೆ ಅದು ನೀತಿ, ಶಾಂತಿ ಮತ್ತು ಪರಿಶುದ್ಧಾತ್ಮನ ಮೇಲಿನ ಸಂತೋಷವೇ ಆಗಿರುತ್ತದೆ. ನೀವು ಒಳ್ಳೆಯವರಾಗಿ ಬೆಳೆಯಲು ಕಾಯುವ ಅಗತ್ಯವಿಲ್ಲ. ನಿಮ್ಮ ಯಾವುದೇ ಪ್ರಯತ್ನಗಳಿಂದ ನಿಮ್ಮ ಪ್ರಾರ್ಥನೆಯು ಸ್ವೀಕರಿಸಲ್ಪಡುತ್ತದೆ ಅಥವಾ ನೀವು ರಕ್ಷಿಸಲ್ಪಡುತ್ತೀರಿ ಎಂದು ನೀವು ಭಾವಿಸಬಾರದು. ಪ್ರತಿಯೊಬ್ಬ ಪುರುಷನು, ಪ್ರತಿಯೊಬ್ಬ ಮಹಿಳೆಯು ಮನುಷ್ಯರಿಗೆ ಪ್ರಾರ್ಥಿಸದೆ ದೇವರಿಗೆ ಪ್ರಾರ್ಥಿಸಿರಿ. ಮನುಷ್ಯರಿಗೆ ಪ್ರಾರ್ಥಿಸಬೇಡಿರಿ. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಗ್ಗಿಸಿಕೊಂಡವನಾಗಿ ಕ್ರಿಸ್ತನ ಹತ್ತಿರ ಬರಲಿ. ನೀವು ಮಾತನಾಡುವ ಪ್ರತಿಯೊಂದು ಮಾತನ್ನು ದೇವರು ಕೇಳುತ್ತಾನೆ ಎಂಬ ನಂಬಿಕೆಯಿಂದ ನೀವು ನಿಮಗಾಗಿ ದೇವರಿಗೆ ಪ್ರಾರ್ಥಿಸಬೇಕು. ಆತನು ನಿಮ್ಮ ಹೃದಯಗಳನ್ನು ಪರೀಕ್ಷಿಸಲಿ ಎಂದು ನೀವು ನಿಮ್ಮ ಹೃದಯಗಳನ್ನು ತೆರೆಯಿರಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿರಿ, ಪ್ರಾಯಶ್ಚಿತ್ತ ತ್ಯಾಗದ ಅನುಗ್ರಹವನ್ನು ಬೇಡಿಕೊಳ್ಳಿರಿ ಮತ್ತು ನಂಬಿಕೆಯಿಂದ ವಿಮೋಚನೆಯ ಶ್ರೇಷ್ಠವಾದ ಯೋಜನೆಯ ಬಗ್ಗೆ ಧ್ಯಾನಿಸಿರಿ ಮತ್ತು ಪರಿಶುದ್ಧ ಸಹಾಯಕನು ಎಲ್ಲವನ್ನೂ ನಿಮ್ಮ ಸ್ಮರಣೆಗೆ ತರುತ್ತಾನೆ. ನೀವು ಕ್ರಿಸ್ತನ ಗುಣಸ್ವಭಾವಗಳನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಷ್ಟು ಅವನು ನಿಮಗೆ ಹೆಚ್ಚು ಆಕರ್ಷಕವಾಗಿ ಕಂಡುಬರುತ್ತಾನೆ. ನಿಮ್ಮ ಹತ್ತಿರದಲ್ಲಿರುವವರಂತೆಯೇ ನಿಮ್ಮ ಜೊತೆ ನಿಕಟವಾದ
ಒಡನಾಟದಲ್ಲಿರುತ್ತಾನೆ. ಅವನ ಮೇಲೆ ಪ್ರೀತಿಯು ಹೆಚ್ಚಾಗುತ್ತದೆ. ಹೆಚ್ಚು ಯಾವುದನ್ನು ಮಾಡುತ್ತೇವೋ ಅವುಗಳಿಂದಲೇ ನಿಮ್ಮ ಆಲೋಚನೆಗಳು ರೂಪಿಸಲ್ಪಡುತ್ತದೆ ಎಂದಾದರೆ, ಯೇಸುವಿನ ಬಗ್ಗೆ ಯೋಚಿಸುವುದು ಮತ್ತು ಆತನ ಬಗ್ಗೆ ಮಾತನಾಡುವುದರಿಂದ ಅದು ನಿಮ್ಮನ್ನು ಆತ್ಮದಲ್ಲಿಯೂ ಗುಣಸ್ವಭಾವದಲ್ಲಿಯೂ ಆತನಂತೆಯೇ ಆಗಲು ಬಲಪಡಿಸುತ್ತದೆ. ಆಗ ನೀವು ಆತನ ಸ್ವರೂಪವನ್ನು ಶ್ರೇಷ್ಠವಾದ, ಶುದ್ಧವಾದ ಮತ್ತು ಆತ್ಮಿಕವಾದ ರೀತಿಯಲ್ಲಿ ಪ್ರತಿಫಲಿಸುತ್ತೀರಿ. ನೀವು ಕ್ರಿಸ್ತನ ಮನಸ್ಸನ್ನು ಹೊಂದುತ್ತೀರಿ ಮತ್ತು ಆತನು ನಿಮ್ಮನ್ನು ಆತ್ಮಿಕ ಪ್ರತಿನಿಧಿಯಾಗಿ ಲೋಕಕ್ಕೆ ಕಳುಹಿಸುವನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.